ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡ್ರಿಪ್ಪ, ಇವತ್ತಿನ ಅಂತೂ ನಮ್ಮದು ಮೊಹರಮಿಂದಂತೂ ಎಲ್ಲ ತಯಾರಿ ಸ್ಟಾರ್ಟ್ ಆಗಿದೆ. ತಯಾರಿ ಎಲ್ಲ ಫಸ್ಟಿಂದನೇ ಸ್ಟಾರ್ಟ್ ಆಗಿದೆ. ಆದ್ರೆ ಅಂಗಡಿ ಎಲ್ಲ ಹಾಕೋದು ಇವತ್ತಿಂದ ಸ್ಟಾರ್ಟ್ ಆಗೈತ್ರಿ. ಇವತ್ತು ಅಂಗಡಿ ಹಾಕತ್ತಾರ್ರಿ ಅಲ್ಲಿ. ನನಗೆ ಇವಾಗ ದಾದಿ ಫೋನ್ ಹಚ್ಚಿದ್ರಿ ರೀ. ಅವ್ರಿಗೇನ ಅಲ್ಲಿ ಸೆಂಟ್ರಿಂಗ್ ಹಾಕತ್ತಾರಲ್ರಿ, ಅಂಗಡಿ ಹಾಕತ್ತಾರಲ್ಲ, ಅವ್ರಿಗೇನ ನೀರು ಮತ್ತು ಚಹಾ ತೊಗೊಂಡು ಹೋಗ್ಬೇಕಂತ್ರಿ. ಅದಕ್ಕೆ ಅಲ್ಲಿ ಮಮ್ಮಿ ಮಾಡ್ಯಾರ, ಅದನ್ನು ತೊಗೊಂಡು ಹೋಗಂದ್ರೆ ಅದಕ್ಕೆ ಇವಾಗ ಅದನ್ನು ನಾನು ತೊಗೊಂಡು ಹೋಗ್ತೀನಿ ರೀ. ಕೊಟ್ಟು ಬರ್ತೀವಿ ಅವ್ನು ಹೋಗಿ ಆಕೆ ಸೆಂಟ್ರಿಂಗ್ ಹಾಕಕತ್ತಾರೆ ಅಂಗಡಿ ಕಡೆ. ಚಾನು ನೀರು ಗ್ಲಾಸ್ ಅದ್ರಾಗ ಅದ ನೋಡು. ಫೋನ್ ತೊಗೊಂಡಕ್ಕೆ ಮಲ್ಲಿದ್ನ. ಇವಾಗ ನಾನಿಲ್ಲೇ ಚಹಾ ಮತ್ತು ನೀರು ತೊಗೊಂಡು ಹೋಗತ್ತೇನೆ ರೀ ಅಲ್ಲಿ. ನಾನಿವಾಗ ಇಲ್ಲಿ ದಾದಿಯವರಿಗೆ ಚಹಾ ಮತ್ತು ನೀರು ತೊಗೊಂಡು ಬಂದೆ ರೀ. ಅಲ್ಲಿ ಹಾಕತ್ತಾರ ಸೆಂಟ್ರಿಂಗ್. ಹಾಂ, ಚಹಾ ಕುಡ್ದದ ಇಲ್ಲಿ ತಣ್ಣಗಾಗತ್ತೆ. ಇಲ್ಲೇ ನಮ್ಮ ಮಮ್ಮಿ ಮತ್ತು ಅಪ್ಪ ಆಕೆ ಏನೋ ಕಿವಿ ಚುಚ್ಚಿಸ್ಕೊಂಡು ಬರ್ತಾಳಂತ್ರಿ. ಅದೊಂದು ಹುಚ್ಚದ್ದೈತೆ ಆಕೆಗೆ. ಇವಾಗ ಹೋಗತ್ತಾರ್ರಿ ಅವ್ರು ಇವಾಗ ಅಲ್ಲಿ ಅಂಗಡಿಗೆ. ಇಲ್ಲ ನನ್ನ ಭಾಂಡೆನೂ ಎರಡಿದಾವ್ರಿ, ಸ್ವಲ್ಪ ಅದಾವ್ರಿ. ಇವತ್ತು ತಿಕ್ತೀನಿ ಅದನ್ನು. ಮತ್ತು ನಾನಿಲ್ಲೇ ಮಾವಿನಕಾಯಿ ತಿನ್ನತ್ತಿದ್ದೆ ರೀ. ನಾವಿಲ್ಲಿ ಐಸ್ ಕ್ರೀಮ್ ತರಿಸಿ ಐಸ್ ಕ್ರೀಮ್ ತಿನ್ನತ್ತೇವೆ ರೀ, ಟಿ ವಿ ನೋಡ್ಕೊತ. ಇಲ್ಲೇ ನಮ್ಮ ಅಂಗಡಿ ರೆಡಿ ಆತ್ರಿ. ಅಲ್ಲಿ ಸಣ್ಣ ಅಂಗಡಿ, ಇಲ್ಲಿ ದೊಡ್ಡ ಅಂಗಡಿ. ದಾದಿ ಹೇಳ್ತಾಳೆ. ಯಾರು ದೊಡ್ಡ ಅಂಗಡಿ? ಸಣ್ಣ ಅಂಗಡಿ ಇದು. ದೊಡ್ಡ ಅಂಗಡಿ ವ್ಯಾಪಾರ ಮಾಡಕ್ಕೆ ಆ ಅಂಗಡಿಯಾಗ ನಸ್ರಿನ ಜೈರಾ ನಜ್ಮಾ ಎಲ್ಲಾರ ಅಂಗಡಿಯಾಗ ಸಾನಿಯಾ ತಮ್ಮನ್ನ ಅರ್ಸಿಯಾ. ಈ ದೊಡ್ಡ ಅಂಗಡಿದ ಮುನ್ನಾವೆ ದಾದಿ. ಮುನ್ನಾಬಯ್ಯ ಎಲ್ಲಾರ್ದು ಬೇಕಾಕಿ ಮಾಡ್ಕೊತಾಡ್ಯಾರವ. ಎಷ್ಟು ಖರ್ಚಾತು, ಎಷ್ಟಿಲ್ಲ, ಮಾಲು ಏನೇನು ಮಾಡಿಡ್ರಿ, ಏನೇನಿಲ್ಲ ಅಂತೇಳಿ ಹೆಡ್ಡಿಂಗ್ ಅವ ಮುನ್ನಾಬಯ್ಯ. ಇನ್ನೊಂದು 5-6 ದಿನ ಆರಿಫ ಇದು ಅರ್ಸಿಯ ದಾದಿಮ್ಮ ಆರಿಫ ಇಲ್ಲೇ ಮುಖದ ಒಳ್ಳೆ ನೀನು. ನಾನು ನೀವಲ್ಲ. ಮಕ್ಕಳ ಬೆಳಿಗ್ಗೆ ಜಲ್ದಿ ಎತ್ತಾಕೈತಿ. ನೀನು ಆರಿಫ ದಾದಿಮ್ಮ ಒಳ್ಳೆವ ಆಸಿಫ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನೋಡಿಪ್ಪ, ನಾನಂತೂ ಬೆಳಗ್ಗೆ ಜಲ್ದಿನೇ ಎದ್ದಿದ್ದೆ ರೀ. ಎದ್ದು ಫೋನ್ ಒಳಗೆ ಚಾರ್ಜ್ ಇರಲಿಲ್ಲ ರೀ, ಹಾಗಾಗಿ ಚಾರ್ಜಿಗೆ ಇಟ್ಟಿದ್ದೆ. ಅಲ್ಲಿ ಒಳಗೆ ಮತ್ತು ನಾನು ಆಲೂಗಡ್ಡೆ ಕುದಿಸ್ಕೊಂಡೆ ರೀ, ಚಪಾತಿ ಹಿಟ್ಟು ನಾದ್ಕೊಂಡೆ, ಮತ್ತು ಅದಕ್ಕೆ ಏನೇನು ಬೇಕಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಂಡೆ ರೀ ತರಕಾರಿ. ಮತ್ತು ನಾನು ಇವತ್ತು ಆಲೂ ಪರೋಟ ಮಾಡತ್ತೇನೆ ರೀ. ಅದಕ್ಕೆ ಏನೇನು ಬೇಕಲ್ಲ ಅಲ್ಲೆಲ್ಲ ಒಳಗೆ ಇದು ಮಾಡ್ಕೊಂಡೇನಿ ರೀ. ಆದರೆ ಇವಾಗ ಮಸಾಲೆ ಅದನ್ನೇನೂ ಹಾಕಿಲ್ಲ. ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹಾಕ್ಬೇಕಂತಂದು ಫೋನ್ ಚಾರ್ಜ್ ಇಟ್ಟಿದ್ರಿ. ಸ್ವಲ್ಪ ಹೊತ್ತು ಕುಂತಿದ್ದೆ. ಇವಾಗ ಹೋಗಿ ಮಾಡ್ಕೊಳ್ಳೋಣ ರೀ ಆಲೂ ಪರೋಟ. ಇಲ್ಲಿ ನಾನು ಆಲೂಗಡ್ಡೆ ಕುದಿಸ್ಕೊಂಡು ಸಿಪ್ಪೆ ಎಲ್ಲ ಸುಲಿದಿಟ್ಟೇನೆ ರೀ. ಮತ್ತು ಈ ಸೈಡ್ ಅದಕ್ಕೆ ಏನೇನು ಬೇಕಲ್ಲ ಕೊತ್ತಂಬರಿ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡೇನಿ ರೀ. ಮತ್ತು ಈ ಸೈಡ್ ಕೆಳಗೆ ಚಪಾತಿ ಹಿಟ್ಟು ನಾದ್ಕೊಂಡೇನಿ ರೀ ನಾನು. ಇವಾಗ ಆಲೂಗಡ್ಡೆ ಒಳಗೆ ಮಸಾಲೆ ಎಲ್ಲ ಹಾಕೊಂಡ್ಬಿಡೋಣ ರೀ. ಆಲೂಗಡ್ಡೆ ಬಿಸಿದವ್ರಿ, ಅದಕ್ಕೆ ಈ ಮ್ಯಾಶರ್ಲೆ ಹಿಂಗೆ ಮ್ಯಾಶ್ ಮಾಡ್ಕೊಳ್ಳೋಣ ರೀ ಆಲೂಗಡ್ಡೆನ. ಮತ್ತು ಇವಾಗ ಇದ್ರೊಳಗೆ ಇವನ್ನೆಲ್ಲ ಹಾಕೊಂಡ್ಬಿಡೋಣ ರೀ. ಕೊತ್ತಂಬರಿ, ಎಲ್ಲ ಬೆಳ್ಳುಳ್ಳಿ ಪೇಸ್ಟ್, ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ. ಹಂಗೆ ಇದ್ರೊಳಗೆ ಬೇಸಿಕ್ ಮಸಾಲೆ ಅಂದರೆ ಅರಿಶಿನ, ಉಪ್ಪು, ಖಾರ, ಗರಂ ಮಸಾಲೆ, ಧನಿಯಾ ಪೌಡ್ರ್ ಅದನ್ನೆಲ್ಲ ಮತ್ತು ಚಾಟ್ ಮಸಾಲೆ ಅದನ್ನೆಲ್ಲ ಹಾಕೊಂಡ್ಬಿಡೋಣ ರೀ ಇದ್ರೊಳಗೆ. ಇವಾಗ ಇದ್ರೊಳಗೆ ಎಲ್ಲ ಮಸಾಲೆ ಹಾಕೊಂಡೆ ರೀ ನಾನು. ಇವಾಗ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ರೀ ಇದನ್ನು. ಇಲ್ಲಿ ನೋಡ್ರಿ, ಇವಾಗ ಎಲ್ಲ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡೆ ರೀ ನಾನು. ಇವಾಗ ನಾವು ಚಪಾತಿ ಮಾಡ್ಕೊಂಡ್ಬಿಡೋಣ ರೀ. ಚಪಾತಿ ಒಳಗೆ ಇದನ್ನು ಹಾಕಿ ಲಟ್ಟಿಸ್ಕೊಂಡ್ಬಿಡೋಣ ರೀ. ಇವಾಗ ಇಲ್ಲಿ ನಾನು ಈ ರೀತಿ ಮಾಡ್ಕೊಂಡೀನಿ ರೀ. ಇವಾಗ ಇದ್ರೊಳಗೆ ಮಸಾಲೆ ಹಾಕೊಂಡ್ಬಿಡೋಣ ನಮ್ದು. ಈ ರೀತಿ ತುಂಬ ಮಸಾಲೆ ಹಾಕೊಂಡು ಇವಾಗ ಇದನ್ನು ಮುಚ್ಕೊಂಡ್ಬಿಡೋಣ ರೀ ಈ ರೀತಿ. ಈ ರೀತಿ ನೋಡಿರಿ ನಾನು ಯಾವ ರೀತಿ ಮುಚ್ಕೊಂಡೀನಿ ಅಂತಂದು.
ಯಾವ ಸೈಡು ಗ್ಯಾಪ್ ಇರ್ಲಾರ್ದಂಗೆ ಮುಚ್ಕೊಂಡು ನೋಡೋಣ್ರಿ. ಇವಾಗ ಇದನ್ನು ಲಟ್ಟಿಸ್ಕೊಂಡು ನೋಡ್ರಿ. ಸ್ವಲ್ಪ ಹಿಟ್ಟು ಹಾಕೊಂಡು ಹಿಂಗೆ ಭಾಳ ಹಿಂಗೆ ಒತ್ತಾಗಿ ಇದನ್ನು ಲಟ್ಟಿಸ್ಕೋಬಾರ್ದ್ರಿ. ಹಿಂಗೆ ಸಡಿಲ್ ಕೈಲೇ ಲೂಸ್ ಕೈ ಮಾಡ್ಕೊಂಡು ಲಟ್ಟಿಸ್ಕೊಳೋಣ್ರಿ. ಇಲ್ಲತ್ತಂದ್ರೆ ಅವ ಹರಿದು ಬಿಡ್ತಾವ್ರಿ. ನೋಡ್ರಿ ಯಾವ ರೀತಿ ಆಗ್ತಾ ನಮ್ಮ ಆಲೂ ಪರೋಟ ಅಂತಂದು. ಇವಾಗ ಇದೇ ರೀತಿನ ಎಲ್ಲ ಪರೋಟನೂ ಮಾಡ್ಕೊಂಡ್ಬಿಡೋಣ್ರಿ. ನೋಡ್ರಿ ಇವಾಗ ನಾನಿಲ್ಲೇ ಪರೋಟ ಬೇಯಿಸ್ಕೊಳತ್ತೀನಿ. ನೀವು ಇದ್ರ ಜೊತೆ ಎಣ್ಣೆ ಆದ್ರೆ ಹಚ್ಕೋಬೋದು ರೀ. ಎಣ್ಣೆ ಆದ್ರೆ ಹಚ್ಚಿ ಬೇಯಿಸ್ಕೊಬೋದು, ತುಪ್ಪ ಆದ್ರೆ ಹಚ್ಚಿ ಬೇಯಿಸ್ಕೊಬೋದು. ಎರಡು ಚಲೋ ಆಗ್ತಾವೆ. ಇಲ್ಲ ನೋಡ್ರಿ ಇಲ್ಲಿ ನಾನು ಒಂದು ಬೇಯಿಸೇನಾಗಲಿ ಎಷ್ಟು ಚಲೋ ಆಗ್ಯಾವ ನೋಡ್ರಿ. ಇಲ್ಲಿ ಸೈಡೆಲ್ಲ ಒಳಗೆಲ್ಲ ಮಸಾಲೆ ಹೋಗೈತ್ರಿ ನೋಡ್ರಿ. ಇಲ್ಲಿ ಇವಾಗ ಇವನ್ನೆಲ್ಲ ಕೂಡ ಅದೇ ರೀತಿ ಬೇಯಿಸ್ಕೊಂಡ್ಬಿಡೋಣ್ರಿ. ಇವಾಗ ಹರ್ಷಿಯಾ ಏನು ಮಾಡ್ಕೊಂಡು ಆಲೂ ಪರೋಟ ಮಾಡ್ಕೊಂಡೆ. ಆಲೂ ಪರೋಟ ಮಾಡೋದ್ರಲ್ಲಿ ಸೇರಿ ಮತ್ತು ಚಟ್ನಿ ಮೊಸರು ಅದ್ರ ಮೇಲೆ ಚಟ್ನಿ ಹಾಕೊಂಡೇನು. ಮುಚ್ಚಿಬಿಡಮ್ಮ ಇದ್ರ ಮೇಲೆ, ಅಂದರೆ ಮತ್ತೆ ಇರ್ತಾವೆ. ಬಿಸಿ 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 ಆಲೂ ಪರೋಟ. ಹಿಟ್ಟು ಆತನ ಐತೆ ಆತಾ. ತಿಳಿ ಬಾಚ್ಬೇಕನ್ನ ಬಾಚ್ಕೊಂಡಿ. ಬಾಸ್ತೀನಿ ಬಾ. ನಾನು ಕಾಲೇಜಿಂದ ಹೋಗಿ ಬಂದಿದ್ದೆ ರೀ. ಬಂದ ತಕ್ಷಣ ಮಮ್ಮಿ ಇವತ್ತು ಜಲ್ದಿ ಬಿಟ್ಟಿದ್ರಿ, 12ವರೆಗೂ ಬಿಟ್ಟಿತ್ತು. ಮತ್ತು ಮಮ್ಮಿ ಬಿರಿಯಾನಿ ಮಾಡಿದ್ರಿ, ಚಿಕನ್ ಬಿರಿಯಾನಿ ಚಲೋ ಆಗಿತ್ತು, ಅದನ್ನು ತಿಂದೆ. ಮತ್ತು ಇವತ್ತು ಅಂಗಡಿ ಹಾಕಿದ್ರಿ, ಆದ್ರೆ ನಿನ್ನೇನು ಅಂಗಡಿ ಹಾಕ್ಯಾರಿ, ಆದ್ರೆ ಇನ್ನೂ ಅದಕ್ಕೆ ತಾಡ್ಪತ್ರಿ ಅದನ್ನೇನೂ ಹಾಕಿಲ್ಲ. ಇವತ್ತು ಈಗ ತೆಗ್ಯಾತಾರ್ರಿ ಎಲ್ಲ. ಇಲ್ಲಿ ಮಮ್ಮಿ ತೆಗ್ಯಾತಾರ ನೋಡ್ರಿ ಇವಾಗೆಲ್ಲ ತಾಡ್ಪತ್ರಿ. ಕೆಳಗೆ ಹೋಗ್ತೀನಿ. ಇದು ಚಾಕು ಅನ್ನೋಕದ್ರಲ್ಲ ಐತೆ ಇದ್ರೊಳಗೆ ಖಾತಿನೂ ಐತೆ. ಎಷ್ಟು ಖಾತಿದ್ವಿ. ಹಾಂ, ಇವಾಗ ಕೆಳಗೆ ಭಾಳ ಸಾಮಾನು ಅದಾವ್ರಿ, ಅದನ್ನೆಲ್ಲ ತೊಗೊಂಡು ಹೋಗಿ ಇಡ್ಬೇಕ್ರಿ. ಇವಾಗ ಪಲಂಗ ಅದನ್ನೆಲ್ಲ ಪಲಂಗದ ಪೀಸ್ ಅದಾವ್ರಿ, ಅಲ್ಲಿ ಹೋಗಿ ಸೆಟ್ ಮಾಡ್ಬೇಕು. ಪಲಂಗ ತೊಗೊಂಡು ಹೋಗ್ಬೇಕಾ? ಎಲ್ಲೈತಿ ಇದು? ತೊಗೊಂಡು ಹೋಗ್ಬೇಕಾ? ತೊಗೊಂಡು ಹೋಗೋಣ್ರಿ ಇವಾಗ ಇದನ್ನು. ಎರಡೆರಡು ತೊಗೊಂಡು ಹೋಗ್ತೀನಿ ಕಡಿ. ಒಂದೊಂದು ತೊಗೊಂಡು ಹೋಗ್ತೀನಿ ರೀ. ಸರಿ, ಇಲ್ಲೇ ತಾಡ್ಪತ್ರಿ ಎಲ್ಲ ಕೆಳಗಿಟ್ಟಾರ ನೋಡ್ರಿ. ಇವಾಗ ಇದನ್ನ ಹೆಂಗೆ ತೊಗೊಂಡು ಆಪ ಇದನ್ನ ತಗೋಬಾ. ಇಲ್ಲ ಬಂದು ತಡೀರಿ. ಬ್ಯಾಡ್ ತೊಗೊಂಡು ಬಂದೆ. ಇವಾಗ ನಾನು ಸ್ವಲ್ಪ ಮಜ್ಜಿಗೆ ಮಾಡ್ಬೇಕಂತ ಹೇಳಿ ಇಲ್ಲಿ ಮೊಸರು ತೊಗೊಳತ್ತೇನೆ ರೀ. ನಾವು ಮೊಸರಲ್ಲಿನ ಮಾಡ್ತೀವಿ ರೀ ಮಜ್ಜಿಗೆ. ಆಗ ಮಜ್ಜಿಗೆ ಮಾಡೋಣ್ರಿ ಕೋಲ್ಡ್. ಇವಾಗ ಇದ್ರೊಳಗೆ ಮೊಸರು ಹಾಕೊಳ್ಳೋಣ್ರಿ. ಇಲ್ಲಂತೂ ನಡೆಯತೈತಿ ಮೊಹರಂ ತಯಾರಿ ನೋಡ್ರಿ. ಸಾಮಾನೆಲ್ಲ ತೆಗ್ಯಾತಾರೆ ಇಲ್ಲಿ ಮ್ಯಾಲೆ ಇದ್ದಿದ್ದೆಲ್ಲ. ಅದಕ್ಕೆ ನನಗೆ ಸ್ವಲ್ಪ ಮಜ್ಜಿಗೆ ಮಾಡಿದ್ರಾದ ಅಂತ ಹೇಳಿ ಮಜ್ಜಿಗೆ ಮಾಡತ್ತೇನೆ ರೀ. ನಾನು ಸ್ವಲ್ಪ ಉಪ್ಪು ಮತ್ತು ನೀರು ಹಾಕೇನಿ ರೀ. ಇವಾಗ ಇದರಲ್ಲೇ ಈ ರೀತಿ ಮಾಡ್ಕೊಂಡು ಅಂತಂದ್ರೆ ನಮ್ಮ ಮಜ್ಜಿಗೆ ರೆಡಿ ಆಗುತ್ತೆ. ರೆಡಿ ಆಯ್ತು ಮಜ್ಜಿಗೆ. ಮಜ್ಜಿಗೆ ಕುಡಿಯೋಗಲ್ಲ ಐತೆ ನೋಡ ಫ್ರಿಜ್ ಒಳಗೆ ಎಲ್ಲ ಮಾಡಿಟ್ಟಿದ್ದ ಬೇಕಂತ ಮಜ್ಜಿಗೆ. ಮಜ್ಜಿಗೆ ಕುಡ್ದೆ ರೀ ನಾನು. ಇವಾಗ ಸಾಮಾನೆಲ್ಲ ತೊಗೊಂಡು ಅಂಗಡಿ ಕಡೆ ಹೋಗ್ಬೇಕ್ರಿ. ಇವಾಗ 5 ಗಂಟೆ ಆಗೈತಿ. 5:30 ಆಗುತ್ತೆ. ಅದಾದಮೇಲೆ ತೊಗೊಂಡು ಹೋಗಿಬಿಡ್ತೇವೆ. ಇನ್ನು ಇಲ್ಲ ರೀ ಅಲ್ಲೇ ತಾಡ್ಪತ್ರೆ ಹಾಕ್ಬೇಕ್ರಿ. ಅದಕ್ಕೆ ಹೋಗ್ಬೇಕು ಇವಾಗ ನಾವೆಲ್ಲರೂ ಅಲ್ಲೇ ಜಲ್ದಿ.
ಇವಾಗೆಲ್ಲ ತೊಗೊಂಡು ಹೋಗ್ತೀವಿ ರೀ ನಾವು. ಮತ್ತು ಅದು ತಾಡ್ಪತ್ರೆ ಎಲ್ಲ ಯಾವ ರೀತಿ ಹಾಕ್ತಾರೆ, ಮತ್ತು ನಾಳೆ ಫಸ್ಟ್ ದಿನ ರೀ ಮೊಹರಮಿಂದ, ಅದೆಲ್ಲ ಯಾವ ರೀತಿ ನಾವು ಸೆಟ್ ಮಾಡ್ಕೊತೀವಿ ಅಂಗಡಿ ಒಳಗೆ ಎಲ್ಲ, ಮತ್ತು ನಾನು ಯಾವ ರೀತಿ ವ್ಯಾಪಾರ ಮಾಡ್ತೀನಿ ಅದನ್ನೆಲ್ಲ ನಿಮ್ಗೆ ನಾನು ನೆಕ್ಸ್ಟ್ ವ್ಲಾಗ್ ತೋರಿಸ್ತೀನಿ ರೀ. ಮತ್ತು ನಿಮ್ಗೇನಾದರೂ ನನ್ನ ಈ ಒಂದು ವ್ಲಾಗ್ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನನ್ನ ಚಾನಲ್ಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್.